ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಇವತ್ತು ಹೇಗೆ ನಾವು 27 ನಕ್ಷತ್ರಗಳನ್ನು ಪ್ರಾರಂಭಿಸುವಾಗ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಹೀಗೆ ಹೆಸರಿಸ್ತಾ ಹೋಗ್ತೇವೆ ಅಂತ ಹೇಳಿದ್ರೆ, ಈ ಅಶ್ವಿನಿ, ಭರಣಿ ಮತ್ತು ಕೃತಿಕದ ಒಂದು ಪಾದ, ಅಶ್ವಿನಿಯ 4 ಪಾದ, ಭರಣಿಯ 4 ಪಾದ, ಹಾಗೆ ಕೃತಿಕದ ಒಂದು ಪಾದ ಸೇರಿ 9 ಪಾದ. ಈ 9 ಪಾದ ಅಂತ ಹೇಳಿದ್ರೆ ಇಲ್ಲಿ ಮೇಷರಾಶಿ ಅಂತ. ಹೀಗೆ ಹಿಂದೆ ಅಂತ ಹೇಳಿದ್ರೆ ಸಾಧಾರಣ 1800 ವರ್ಷಗಳ ಹಿಂದೆ ಈ ವರಾಹ ಮೀರಾಚಾರ್ಯ ಎಲ್ಲ ಇರುವ ಕಾಲದಲ್ಲಿ ಅದು ಕೃತಿಕಾ ನಕ್ಷತ್ರದಿಂದ ಪ್ರಾರಂಭ ಆಗ್ತಾ ಇತ್ತು. ಹೀಗೆ ಇನ್ನೂ ಹಿಂದೆ ಹೋದ್ರೆ ಕೃಷ್ಣನ ಕಾಲದಲ್ಲಿ ಅದು ರೋಹಿಣಿ ನಕ್ಷತ್ರದಿಂದ, ಹಾಗೆ ಇನ್ನೂ ಹಿಂದೆ ಹೋದ್ರೆ ಅದು ರಾಮ ಹುಟ್ಟಿದ ಆ ಪುನರ್ವಸು ನಕ್ಷತ್ರದಿಂದ. ಇನ್ನು ಈ ಎಲ್ಲ ಕ್ರಿಯೆಗಳು ನಮ್ಮ ಒಳಗೆ ನಡೆಯುವಂತ ಕ್ರಿಯೆಗಳಾದ್ರೂ ಇದರಲ್ಲಿ ಪ್ರಕೃತಿಯ ಒಂದು ಕ್ರಿಯೆ ಇದೆ, ನವಗ್ರಹಗಳ ಕ್ರಿಯೆ ಇದೆ, 27 ನಕ್ಷತ್ರಗಳು, ಅದರ 108 ಪಾದಗಳ ಕಥೆ ಇದೆ. ಇದೆಲ್ಲ ಹೇಗೆ ಚಲಿಸ್ತಾ ಬರ್ತದೆ? ಭೂಮಿ ತನ್ನ ಅಕ್ಷದಲ್ಲಿ ಸುತ್ತುತ್ತಾ ಸುತ್ತುತ್ತಾ ಅದು ಸೂರ್ಯನಿಗೆ ಪ್ರದಕ್ಷಿಣೆಯನ್ನು ಬರುವಾಗ ನಾವು 1 ವರ್ಷ ಅಂತ ಹೇಳ್ತೇವೆ. ಹೀಗೆ ಸೂರ್ಯನಿಗೆ ಪ್ರದಕ್ಷಿಣೆ ಬರ್ತಾ ಇರುವಾಗಲೇ ಅಲ್ಲಿ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ ಅಂತ, ಈ ಮೀನದ ನಂತರ ಮತ್ತೆ ಪುನಃ ಮೇಷ, ವೃಷಭ ಅಂತ ಪ್ರಾರಂಭ ಆಗ್ತದೆ. ಇದೆಲ್ಲವೂ ನಾವೀಗ 1 ವರ್ಷದಲ್ಲಿ ನಾವು ಇದನ್ನು ನೋಡುದು ಅಂತ ಹೇಳಿದ್ರೆ, ಭೂಮಿ ತನ್ನ ಅಕ್ಷದ ಸುತ್ತುವಾಗ ಹಾಗೆ ಸೂರ್ಯನ ಸುತ್ತುವಾಗ ಈ 12 ರಾಶಿಗಳಲ್ಲಿ ಅದು ಹಾದುಕೊಂಡು ಹೋಗ್ತದೆ. ಅಂದ್ರೆ 12 ರಾಶಿಗಳ ಆ ಗುರುತ್ವಾಕರ್ಷಣ ವಲಯ ನಮ್ಮ ಇಡೀ ಸೌರಮಂಡಲಕ್ಕೆ ಸಿಗ್ತದೆ. ತನ್ನ ಅಕ್ಷದ ಸುತ್ತುವುದು, ಹಾಗೆ ಸೂರ್ಯನ ಸುತ್ತುವುದು. ಇದಲ್ಲದೆ ಹೇಗೆ ಗಡಿಯಾರದ ಮುಳ್ಳು ಟಿಕ್ ಟಿಕ್ ಅಂತ ಒಂದರಿಂದ ಇನ್ನೊಂದಕ್ಕೆ ಹಾರ್ತಾ ಹೋಗ್ತದೆ, ಅದೇ ರೀತಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹಾರುವುದು. ಹೀಗೆ ಇಲ್ಲಿ ಅಶ್ವಿನಿ ಅಂತ ನಕ್ಷತ್ರ, ಹಾಗೆ ಭರಣಿ ನಕ್ಷತ್ರ, ಹಾಗೆ ಕೃತಿಕಾ ನಕ್ಷತ್ರದ ಒಂದು ಪಾದ ಸೇರಿ ಇಲ್ಲಿ ಒಂದು ಮೇಷ ರಾಶಿ ಅಂತ ಹೇಳಿ ಆದ್ರೆ, ಹಾಗೆ ಇಲ್ಲಿ ವೃಷಭ ರಾಶಿಗೆ ಬರುವಾಗ ಕೃತಿಕದ 3 ಪಾದ, ರೋಹಿಣಿಯ 4 ಪಾದ, ಹಾಗೆ ಮೃಗಶಿರದ 2 ಪಾದ, ಹೀಗೆ 9 ಪಾದ ಸೇರಿ ಒಂದು ವೃಷಭ ರಾಶಿ. ಮೃಗಶಿರದ 2 ಪಾದ, ಆರುದ್ರದ 4 ಪಾದ, ಇನ್ನು ಪುನರ್ವಸುವಿನ 3 ಪಾದ, ಹೀಗೆ ಈ 9 ಪಾದಗಳು ಸೇರಿ ಮಿಥುನ ರಾಶಿ ಅಂತ. ಇನ್ನು ಈ ನವಗ್ರಹಗಳು ಹಾಗೆ ನಮ್ಮ ಈ ಸೌರಮಂಡಲದ ಚಲನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 2400 ವರ್ಷ ಬೇಕು. ಹೀಗೆ 2400 ವರ್ಷದ ಹಾಗೆ ಪುನರ್ವಸು ನಕ್ಷತ್ರದಿಂದ ಅಂತ ಹೇಳಿದ್ರೆ ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಬರಲಿಕ್ಕೆ ಅಲ್ಲಿ 2400 ವರ್ಷ ತೆಗೆದುಕೊಂಡ್ರೆ, ಇನ್ನು ಅದು ವೃಷಭದಿಂದ ಮೇಷಕ್ಕೆ ಬರಲಿಕ್ಕೆ ಇನ್ನು 2400 ವರ್ಷಗಳು. ಇಲ್ಲಿ ಪ್ರತಿಯೊಬ್ಬನ ಶರೀರವು ನವರಸಗಳಿಂದ ಕಾರ್ಯಾಚರಿಸ್ತದೆ. ಹಾಗೆ ಇಲ್ಲಿ ರಾಮ ಹುಟ್ಟುವಾಗ ಅದು 9ನೆಯ ಸ್ಥಿತಿ. ಆ 9ನೆಯ ಸ್ಥಿತಿಯಲ್ಲಿ ಅಂದ್ರೆ ನವಮಿಯ ದಿನ, ನವಮಿ ಅಂತೇಳಿ ಪುನಃ ನಾನು ಅಂತ ಅಂದರೆ ಇಲ್ಲಿ ರಾಮ ಅನ್ನುವಂಥ ಒಂದು ತತ್ವ ಉಂಟು. ಆ ರಾಮ ಅನ್ನುವಂಥ ತತ್ವವನ್ನು ತಿಳಿದುಕೊಂಡಂತಹ ಸಮಯ ಅದು, ಅದನ್ನು ಅರ್ಥ ಮಾಡಿದಂತಹ ಸಮಯ, ಅಥವಾ ವಾಲ್ಮೀಕಿ ಮಹರ್ಷಿ ರಾಮಾಯಣ ಬರೆದ ಸಮಯ. ಪ್ರತಿಯೊಬ್ಬನ ಒಳಗೂ ಆ ರಾಮ ತತ್ವ ಜಾಗೃತಗೊಂಡಂತಹ ಸಮಯ ಅದು. ಹೀಗೆ ಆ ರಾಮಾಯಣದ ಇಡೀ ಕಥೆಯನ್ನು ಮುಗಿಸಿ ಮತ್ತೆ ಅದು ವಂಶವಾಹಿನಿಯಲ್ಲಿ ಅರಿದುಕೊಂಡು ಬರುವಾಗ, ಮುಂದೆ ಬರುವಾಗ ಪ್ರತಿಯೊಬ್ಬನ ಶರೀರದಲ್ಲಿಯೂ ಪ್ರತಿ ಬಾರಿ ಹುಟ್ಟಿದಾಗ್ಲೂ ಅಲ್ಲಿ ರಾಮಾಯಣ ನಡೀತದೆ, ಪುನಃ ಮಹಾಭಾರತ ನಡೀತದೆ, ಎಲ್ಲ ಪುರಾಣದ ಕಥೆಗಳು ಜರುಗ್ತಾ ಇರ್ತದೆ. ಇದೆಲ್ಲವನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ. ಹೇಗೆ ಒಂದು ಹುಟ್ಟಿನಿಂದ ಸಾವಿನವರೆಗೆ ವಿಷ್ಣುವಿನ ದಶಾವತಾರ ನಡೀತದೆ,
ಹಾಗೆ ಇಲ್ಲಿ 24ರಿಂದ 45 ವರ್ಷ ತನಕ ರಾಮಾಯಣ, 45ರಿಂದ 60 ವರ್ಷ ತನಕ ಮಹಾಭಾರತ ಹೇಗೆ ಪ್ರತಿಯೊಬ್ಬನ ಶರೀರದಲ್ಲೂ ನಡೆಯುತ್ತದೆ. ಹೀಗೆ ಆ ಮಿಥುನ ರಾಶಿಯನ್ನು ದಾಟಿ ವೃಷಭ ರಾಶಿಗೆ ಬರುವುದಂತ. ಈ ವೃಷಭ ರಾಶಿಗೆ ಬರುವಾಗ ಏನಾಗ್ತದೆ, ಇಲ್ಲಿ ವೃಷಭದ ತಲೆ ಇಟ್ಟ ಅಥವಾ ಆ ವೇದ ವೃಷಭ ಅಂತ ನಾವು ಏನು ಹೇಳ್ತೇವೆ, ಅದು ಜ್ಞಾನ, ಅದು ಪ್ರತಿಯೊಬ್ಬನ ಒಳಗಿರುವಂಥ ಜ್ಞಾನ. ಆದ್ದರಿಂದ ಈ ಶರೀರಕ್ಕೆ ಪಶ್ಯತಿ ಇತಿ ಪಶು, ಯಾವುದು ನೋಡ್ತದೆ ಅದನ್ನು ಪಶು ಅಂತ ಹೇಳುದು. ಇಂಥ ಪಶುವನ್ನು ನಾವು ನಂದಿ ಅಂತ ಕರೆಯುವುದು. ಇಂಥ ವೃಷಭವನ್ನು ಕೊಂದ್ರು ಅಂತ ಹೇಳಿದ್ರೆ ಹೇಗೆ ದಕ್ಷನ ಶಿರವನ್ನು ಕತ್ತರಿಸಿ ಆಡಿನ ತಲೆಯನ್ನಿಟ್ರು. ಈ ದಕ್ಷನ ಒಳಗೂ ಅಂಥದ್ದೇ ವೃಷಭ ಇರುವುದು. ಯಾಕಂದ್ರೆ ಪ್ರತಿಯೊಬ್ಬನಿಗೊಂದು ಶರೀರ ಉಂಟು ಅಂತ ಹೇಳಿದ್ರೆ ಆ ಶರೀರ ಅಲ್ಲಿ ವೃಷಭ ಅಂತ. ಹಾಗೆಯೇ ಅದಕ್ಕೆ ನಾವು ಗೋವು ಅಂತ ಕರೆಯುವುದು. ಅಂತಹ ಗೋವುಗಳಲ್ಲಿ 14 ನಮೂನೆಯ ಗೋವುಗಳು ನಮ್ಮ ಶರೀರದಲ್ಲೇ ಇದೆ. ಅದು 14 ಲೋಕಗಳ ಕತೆ. ಹೀಗೆ ಹರಿದುಕೊಂಡು ಬರುವಾಗ ಇಲ್ಲಿ ವೃಷಭ ರಾಶಿ ಬರ್ತದೆ. ಈ ವೃಷಭ ರಾಶಿ ಬರುವಾಗ ಅಲ್ಲಿ ಕೃಷ್ಣ ಹುಡ್ತಾನೆ ರೋಹಿಣಿ ನಕ್ಷತ್ರದಲ್ಲಿ. ಇಲ್ಲಿಗ ದ್ವಾಪರಾಯುಗ ಬಂತು. ಇಲ್ಲಿವರೆಗೆ ಅವ ಗೋಪಾಲಕ, ಗೋವುಗಳನ್ನೆಲ್ಲ ಪಾಲಿಸ್ತಾ ಇದ್ದ. ಇಂತಹ ಚಿತ್ರಣಗಳನ್ನೆಲ್ಲವನ್ನು ನಾವು ಮಹಾಭಾರತದಲ್ಲಿ ನೋಡಿದ್ದೇವೆ. ಈಗ ವೃಷಭವನ್ನು ತೆಗೆದು ಈ ವೃಷಭದಲ್ಲಿ ಇರುವ ಕಾಲದಲ್ಲಿ ಆ ರೋಹಿಣಿ ನಕ್ಷತ್ರದಿಂದ ಏನು ಪ್ರಾರಂಭ ಆಗ್ತಾ ಇತ್ತು ಅದೀಗ ಇನ್ನೂ ಹಿಂದಕ್ಕೆ ಬಂದು ಕೃತಿಕಾ ನಕ್ಷತ್ರಕ್ಕೆ ಬರ್ತದೆ. 2500 ವರ್ಷಗಳು ಅಂತೇಳಿ ಇಲ್ಲಿ 2400 ವರ್ಷಕ್ಕೆ ಶಿಫ್ಟ್ ಆಗ್ತದೆ ಅಂತ ಹೇಳುವಾಗ 2500 ವರ್ಷ ಆಗುವಾಗ ಅಲ್ಲಿ ಬುದ್ಧ ಬಂದ ಅಥವಾ ಬುದ್ಧ ಅನ್ನುವಂಥ ಸ್ಥಿತಿ ಜಾಗೃತ ಆಯಿತು. ಇದೆಲ್ಲವೂ ಭೌಗೋಳಿಕವಾಗಿ ನಡೆಯುವಂಥ ಕ್ರಿಯೆಗಳಿಂದಲೇ ಘಟಿಸುವಂಥದ್ದು. ಇದು ಯಾರು ಮಾಡುವುದಲ್ಲ, ಯಾರು ತಯಾರಿಸುವುದಲ್ಲ. ಇದು ಈ ಒಂದು ನಾಟಕದ ಆ ಸ್ಕ್ರಿಪ್ಟ್ ಏನಿದೆ, ಇದು ಈ ಬ್ರಹ್ಮಾಂಡದಲ್ಲಿ ಮೊದಲೇ ಬರೆದಿಟ್ಟಂತ ಒಂದು ಸ್ಕ್ರಿಪ್ಟ್. ಇನ್ನು ಬುದ್ಧ ಬಂದಾಗ ಏನಾಯ್ತು, ಬುದ್ಧ ಬಂದಾಗ ಬುದ್ಧನು ದೇಹ ಭಾವ ಬಿಟ್ಟು ನಿಂತ. ಇಲ್ಲಿ ಬುದ್ಧ ದೇಹ ಭಾವ ಬಿಟ್ಟು ನಿಲ್ಲುವುದಂತ ಹೇಳಿದ್ರೆ ಪುನಃ ಆ ವೃಷಭದ ತಲೆ ಕಡಿಯಲ್ಪಟ್ಟಿತು. ಹೀಗೆ ಮುಂದೆ 400 ವರ್ಷಗಳು ಎಲ್ಲರೂ ತಮ್ಮ ಧರ್ಮವನ್ನು ಬಿಟ್ಟು ಎಲ್ಲವೂ ಬೌದ್ಧ ಧರ್ಮದ ಹಿಂದೆ ಹೋದ್ರು. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳಿ ಎಲ್ಲರೂ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾ ಹೋದ್ರು. ಸನಾತನ ಧರ್ಮ, ಇದು ಸನಾತನ ಧರ್ಮದ್ದೇ ಒಂದು ಭಾಗ. ಇದು ಪ್ರತಿಯೊಬ್ಬನ ಒಳಗೆ ನಡೆಯುವಂತ ಕ್ರಿಯೆ. ಅದೇನು ಮಾಡಿದ್ರು, ಇಡೀ ಊರೇ ಬೌದ್ಧ ಧರ್ಮದ ಹಿಂದೆ ಹೋಯಿತು. ಎಲ್ಲರೂ ಧ್ಯಾನ ಸಾಧನೆ ಈ ಸ್ಥಿತಿಯಲ್ಲಿ ನಿಂತರು. ಪರಿಪಾಲನಾ ತತ್ವವೇ ಏರುಪೇರಾಯಿತು. ಇನ್ನು ಬುದ್ಧನ ಸ್ಥಿತಿಯಲ್ಲಿ ಬೌದ್ಧರು ನಿಂತಾಗ, ದೇಹ ಭಾವವನ್ನು ಬಿಟ್ಟು ನಿಂತಾಗಲೂ ಪ್ರತಿಯೊಬ್ಬರಿಗೂ ದೇಹ ಅನ್ನೋದಿರ್ತದೆ, ದೇಹ ಭಾವ ಇಲ್ಲ ಅಂತ. ಶರೀರದ ಎಲ್ಲಾ ಕ್ರಿಯೆಗಳು ನಡೀತಾ ಇರ್ತದೆ, ಆದರೆ ದೇಹ ಭಾವ ಇಲ್ಲ. ಈ ದೇಹ ಭಾವ ಇಲ್ಲ, ನಾನೊಬ್ಬ ಇದ್ದೇನಂತಲೇ ಗೊತ್ತಿಲ್ಲದೆ ಇರುವಂತ ಒಂದು ಸ್ಥಿತಿ. ಇಂತಹ ಸ್ಥಿತಿಯಲ್ಲಿರುವಾಗಲೂ ಈ ದೇಹದಲ್ಲಿ ನವರಸಗಳು ನವನಾರಾಯಣರಾಗಿ ಈಗಲೂ ಮಲಗಿರ್ತಾರೆ. ಪ್ರತಿಯೊಬ್ಬನ ಒಳಗೂ ಈ ಕ್ರಿಯೆ ನಡೆಯುವಂತ ಕ್ರಿಯೆ. ಇನ್ನು ದೇಹ ಭಾವವೇ ಇಲ್ಲ, ನಾನು ಅನ್ನಂತ ಭಾವವೇ ಇಲ್ಲ ಅಂತ ಹೇಳಿ ಆದಾಗ ಈ ಶರೀರ ಅಲ್ಲಿ ಬ್ರಹ್ಮ ಅಂತ, ಬೃಹತೀತಿ ಬ್ರಹ್ಮ. ಹಾಗೆ ವಂಶವಾಹಿನಿಯಲ್ಲಿರುವಂತಹ ಮಾಹಿತಿಗಳು, ಆ ಶಾರದೆ ಅನ್ನುವಂಥ ಜ್ಞಾನ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಅದಕ್ಕೆ ಸರಸ್ವತಿ, ನೀಲ ಸರಸ್ವತಿ ಅಂತ ಹೆಸರು. ಇವತ್ತಿಗೂ ಬೌದ್ಧ ಧರ್ಮದಲ್ಲಿ ತಾರಾ, ಸರಸ್ವತಿ ಇದರದೆಲ್ಲ ಆರಾಧನೆಗಳಿದೆ, ತಂತ್ರಗಳಿದೆ. ದೇಹ ಭಾವವೇ ಇಲ್ಲದೆ ಇದ್ದಂಥ ಬುದ್ಧನ ಆ ಸ್ಥಿತಿಯಲ್ಲಿ ಶರೀರ ಅನ್ನುವಂಥ ಬ್ರಹ್ಮ, ಜ್ಞಾನ ಅನ್ನುವಂಥ ಆ ಸರಸ್ವತಿಯ ಬೆನ್ನಟ್ಟಿ ಹೋಗುವಾಗ ಬ್ರಹ್ಮನ ವೀರ್ಯಸ್ಖಲನ ಆಯಿತು. ಇನ್ನು ಈ ಬ್ರಹ್ಮನ ವೀರ್ಯಸ್ಖಲನ ಆಯ್ತು ಅಂತ ಹೇಳಿದ್ರೆ, ಬ್ರಹ್ಮನ ವೀರ್ಯ ಯಾವುದು? ಅದು ಹಾರ್ಮೋನ್ಗಳು, ಚೋದಕಗಳು, ನವರಸಗಳು. ಹೀಗೆ ಈ ನವರಸಗಳಿಂದ ಯಾರೆಲ್ಲ ದೇಹ ಭಾವ ಬಿಟ್ಟು ನಿಂತಿದ್ದಾರೆ ಅವರ ಒಳಗಿರುವಂತಹ ನವರಸಗಳ ಮುಖಾಂತರ ಶರೀರ ಹೇಗೆ ಕಾರ್ಯಾಚರಿಸ್ತದೆ ಇದನ್ನೆಲ್ಲವನ್ನು ಕಲಿಸ್ಲಿಕ್ಕೆ, ಹಾಗೆ ಬುದ್ಧ ತನ್ನ ಅರಮನೆಯಲ್ಲಿರುವ ಕ್ಷಣದಿಂದ ಮತ್ತೆ ಮೋಕ್ಷವನ್ನು ಪಡೆದುಕೊಳ್ಳುವ ಕಾಲದವರೆಗೆ ಏನೆಲ್ಲ ಕ್ರಿಯೆಗಳು ಪ್ರತಿಯೊಬ್ಬನ ಶರೀರದಲ್ಲಿ ಘಟಿಸ್ತದೆ ಇದನ್ನು ತಿಳಿದಂಥ ಯೋಗಿಗಳು ಆ ಯೋಗದ ಕ್ರಿಯೆಯಲ್ಲಿ, ಯೋಗದ ತತ್ವದಲ್ಲಿ ಕಂಡುಕೊಂಡಂಥ ಸತ್ಯ ಇದು. ಈ ಬ್ರಹ್ಮನ ವೀರ್ಯ ಮೀನಿನ ಬಾಯಲ್ಲಿ ಬಿದ್ದು ಗುರು ಮಸ್ತೇಂದ್ರನಾಥ ಹುಟ್ಟುವುದು, ಹಾಗೆಯೇ
ಗೊಬ್ಬರದ ಗುಂಡಿಯಲ್ಲಿ ಬಿದ್ದು ಗೋರಕ್ಷನಾಥ ಹುಟ್ಟುವುದು, ರಾಜನ ಅರಮನೆಯಲ್ಲಿ ಚೌರಂಗಿನಾಥ ಹುಟ್ಟುವುದು, ಇನ್ನು ಆಲದ ಮರದ ಪೊಟರೆಯಲ್ಲಿ ಇದ್ದಂಥ ನಾಗಿನಿಯ ಹೆಡೆಯ ಮೇಲೆ ಬಿದ್ದಂಥ ಬ್ರಹ್ಮನ ವೀರ್ಯ ಬಿಂದು ವಟಸಿದ್ಧ ನಾಗನಾಥನಾಗಿ ಹುಟ್ಟುವುದು. ಹೀಗೆ ನವನಾಥರು ಹೇಗೆ ಹುಟ್ಟಿದ್ರು, ಆ ನವನಾರಾಯಣರು ನವನಾಥರಾಗಿ ಹೇಗೆ ಬಂದ್ರು, ಅದು ಅಂತ ಒಂದು ತತ್ವ ಯಾವ ಕಾರಣದಿಂದ ಜಾಗೃತ ಆಯಿತು. ಇಂಥ ನಾಥಪಂಥ 2100 ವರ್ಷಗಳ ಮೊದಲು ಪ್ರಾರಂಭ ಆಗಿ ಇನ್ನು ಬುದ್ಧನಿಂದ ಇವತ್ತಿನವರೆಗೆ 2500 ವರ್ಷಗಳು ಮುಗಿದಿದೆ. ಹೀಗೆ ಬೌದ್ಧಾವತಾರದ ಸಮಯದಲ್ಲಿ ಕೃತಿಕದಿಂದ ಪ್ರಾರಂಭ ಆಗ್ತಾ ಇದ್ದಂಥ ನಕ್ಷತ್ರ ಗಣನೆ ಮುಂದೆ ಅದು ಬರುವಾಗ ಅಶ್ವಿನಿಗೆ ಬಂತು. ಈ ಅಶ್ವಿನಿ ಅಂತ ಹೇಳಿದ್ರೆ, ಅಶ್ವ ಅಂತ ಹೇಳಿದ್ರೆ ಕುದುರೆ, ಅಶ್ವ ಅಂತ ಹೇಳಿದ್ರೆ ಚೈತನ್ಯ, ಹಾಗೆ ಅಶ್ವ ಅಂತ ಹೇಳಿದ್ರೆ 7 ಅಂತ, 7 ಕುದುರೆ. ಈಗ ಇಲ್ಲಿ ನಮ್ಮ ಶರೀರ ಸುತ್ತ ಒಂದು ಲಿಂಗ ಶರೀರ ಅಂತ ಉಂಟು. ಈ ಲಿಂಗ ಶರೀರದಲ್ಲಿ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಅಂತ ಇದೆ. ಈಗ ಈ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಈ ಕುದುರೆಯ 2 ತಲೆ. ಈಗ ಈ ಅಶ್ವಿನಿ ದೇವತೆಗಳು ಯಾರಂತ ಕೇಳಿದ್ರೆ ಅದು ಸೂರ್ಯ ಮತ್ತೆ ಸಂಜ್ಞಾದೇವಿ ಕುದುರೆಯಾಗಿ ಒಂದಾದಾಗ ಹುಟ್ಟಿದ ಮಕ್ಕಳು. ಇವರು ದೇವ ವೈದ್ಯರು. ಯಾವುದನ್ನು ನಾವು ಶರೀರೇ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಿ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿದ್ರೆ ಆ ಜಾಹ್ನವಿ ಅಂತ ಆ ಗಂಗೆ ಯಾವುದು ಲಿಂಗದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ನಿರಂತರವಾಗಿ ಹರಿತಾ ಇರ್ತದೆ. ಹಾಗೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಲಿಂಗದ ಊರ್ಧ್ವ ರೇತಸ್ಸಾಗಿ ಮೇಲೆ ಹರಿಯುತ್ತದೆ. ರುದ್ರ ಅನ್ನುವಂಥ ತತ್ವದಿಂದ ಯಾವುದು ಮೇಲೆ ಹರಿಯುತ್ತದೆ, ಸರಸ್ವತಿ ಅನ್ನುವಂಥ ತತ್ವದಿಂದ ಯಾವುದು ಮೇಲೆ ಹರಿಯುತ್ತದೆ. ಈಗ ಈ ಲಿಂಗಕ್ಕೆ ಆ ವೀರ್ಯ ರೇತಸ್ ಯಾವುದು, ಅದು ವಿದ್ಯುತ್ ಕಾಂತೀಯ ತರಂಗ ಅಂತ. ಇನ್ನು ಪರಾಶರ ಸತ್ಯವತಿ ಇವರು ಒಂದಾದಾಗ ಅಲ್ಲಿ 2 ಜೀವಕೋಶಗಳು ಹುಟ್ಟಿತು. ಇಲ್ಲಿ ನಾವು ಉಪಯೋಗಿಸುವ ವೀರ್ಯ ಅಲ್ಲದು. ಹಾಗೆಯೇ ಭಾರದ್ವಾಜ ಮುನಿ ತನ್ನ ವೀರ್ಯವನ್ನು ಕುಂಭದಲ್ಲಿ ತೆಗೆದಿಟ್ಟ ಅಂತ ಇದ್ರೆ ಆ ವೀರ್ಯವು ಈ ವೀರ್ಯ ಅಲ್ಲ, ಅದು ಜ್ಞಾನ. ಈ ದೇವತೆಗಳ ಕತೆ, ಋಷಿಮುನಿಗಳ ಕತೆ, ಎಲ್ಲ ಕತೆ ಅದು ನಮ್ಮ ಒಳಗೆ ನಡೆಯುವಂತ ಕ್ರಿಯೆಯ ಕತೆ, ವಾಸ್ತವ ಕತೆ. ಹೀಗೆ ಯಾವಾಗ ಈ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಆಯಿತು, ಆಗ ಈ ಲಿಂಗ ಶರೀರವನ್ನು ನೋಡುವವರು, ಈ ಲಿಂಗ ಶರೀರಿಯಾಗಿ ನಿಲ್ಲುವವರು ಅಂತ ಹೇಳಿದ್ರೆ ನಾಥ ಪಂಥದವರು ಬಂದ್ರು. ಹಾಗೆ ನಾಥ ಪಂಥದವರು ಕುದುರೆಯ ಮೇಲೆ ಹೋಗುವವರು ಅಂತ, ಅಂದ್ರೆ ಆ ಚೈತನ್ಯದ ಮೇಲೆ ಚಲಿಸುವವರು, ಆ ಚೈತನ್ಯವಾಗಿ ನಿಲ್ಲುವವರು, ತಮ್ಮ 7 ಚಕ್ರಗಳನ್ನು ಜಾಗೃತಗೊಳಿಸುವವರು. ಹಾಗೆ ಲಿಂಗ ಶರೀರಿಯಾಗಿ ನಿಂತರು ಅಂತ ಹೇಳಿದ್ರೆ ಮುಂದೆ ಅದೇ ಲಿಂಗ ಶರೀರ ಇಲ್ಲಿ ಭೂತವಾಗಿ ನಿಲ್ತದೆ. ಹಾಗೆಯೇ ಅದು ಮೇಷರಾಶಿಯಲ್ಲಿತ್ತು, ಆಡಿನ ತಲೆ ಇತ್ತು ಅಂತ ಹೇಳಿದ್ರೆ ಈ ದಕ್ಷನ ಸ್ಥಿತಿ ಇತ್ತು ಅಂತ. ಈಗ ಆ ಸ್ಥಿತಿಯನ್ನು ಬಿಟ್ಟು ಅಂತ ಹೇಳಿ ಆಡನ್ನು ತಲೆ ಕಡಿದ್ರು ಅಂತ ಹೇಳಿದ್ರೆ ಈಗ ಅಲ್ಲಿಂದ ಅದು ಮೀನ ರಾಶಿಗೆ ಬಂತು. ಅಲ್ಲಿಗೆ ಇಲ್ಲಿ 2 ಮೀನುಗಳು, ಈ 2 ಮೀನುಗಳು ಬರುವಾಗ ಅಲ್ಲಿ ಈ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಅಂತ ಪ್ರಾರಂಭ ಆಗುವುದು. ಯಾಕಂತೇಳಿ ಇಲ್ಲಿ ಅಶ್ವಿನಿ ಅಂತ ಬರುವಾಗ ಲಿಂಗ ಶರೀರದ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಬರ್ತದೆ. ಹಾಗೆ ಇಲ್ಲಿ 2 ಮೀನುಗಳಂತ ಬರುವಾಗ ಅದು ಇದೇ ಮೀನುಗಳು ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವಂತ ಕ್ರಿಯೆಯ ಮೀನುಗಳು. ಈ ಕಾಲಕ್ಕೆ ಅಲ್ಲಿ ಮಸ್ತೇಂದ್ರನಾಥ ಹುಟ್ಟುವುದು. ಹಾಗೆ ಜೀಸಸ್ ಕ್ರೈಸ್ಟ್, ಈ ಜೀಸಸ್ ಕ್ರೈಸ್ಟ್ ಹುಟ್ಟುವಾಗ ಜೀಸಸ್ ಕ್ರೈಸ್ಟ್ನ ಸಿಂಬಲ್ ಅನ್ನು ತೋರಿಸುವಾಗ ಮೀನಿನ ಚಿತ್ರವನ್ನೇ ತೋರಿಸುವುದು. ಸೇಂಟ್ ಪೀಟರ್ ಅನ್ನುವಂಥ ಮೊದಲ ಪೋಪು ಇದೇ ಬೆಸ್ತರ ಕುಲದವ. ಹೀಗೆ ಇನ್ನು ಒಂದು 100-150 ವರ್ಷದಲ್ಲಿ ಅದು ಈಗ ಕುಂಭಕ್ಕೆ ಬರ್ಲಿಕ್ಕಿದೆ. ಇನ್ನು ಆ ಕುಂಭಕ್ಕೆ ಬರುವುದಂತ ಹೇಳಿದ್ರೆ ಅಲ್ಲಿ ಅದು ರೇವತಿಯಿಂದ ಪ್ರಾರಂಭ ಆಗುವುದಂತ. ರೇವತಿ ಯಾರಂತ ಕೇಳಿದ್ರೆ ಅದು ಮಹಾಶೇಷನೇ ಆದಂತ ಬಲರಾಮನ ಪತ್ನಿ. ಇಂಥ ಬಲರಾಮ ತತ್ವವು ನಮ್ಮ ಒಳಗೆ ಇರುವಂತ ತತ್ವವೇ. ಎಲ್ಲವೂ ಲಿಂಗ ಶರೀರದಲ್ಲಿ ಕಾರ್ಯಾಚರಿಸುವಂತ ಕ್ರಿಯೆಗಳ ಕಥೆ ಇದು. ಇನ್ನು ಯಾವ ಯಾವ ರಾಶಿಯಲ್ಲಿ ಚಲಿಸುವಾಗ ಏನೇನಾಯಿತು, ಪ್ರತಿ ಒಂದು ಚಲನೆಗೂ ನಕ್ಷತ್ರಗಳ 9 ಪಾದವನ್ನು ದಾಟಿಕೊಂಡು ಬರ್ಲಿಕ್ಕೆ ಇದೆ. ಹೀಗೆ ಬರುವುದು, ಬಂದು ಇನ್ನು ಈ ನಕ್ಷತ್ರ ಪುಂಜದಿಂದ ಇನ್ನೊಂದು ನಕ್ಷತ್ರದ ಪುಂಜದ ಗುರುತ್ವಾಕರ್ಷಣ ಶಕ್ತಿಗೆ ಹಾರುವುದು. ಈಗ ಆ ಇನ್ನೊಂದು ನಕ್ಷತ್ರದ ಪುಂಜವನ್ನು ಇಟ್ಟುಕೊಂಡು ಅಲ್ಲಿ ಪುನಃ 9 ಪಾದಗಳನ್ನು ದಾಟಿ ಇನ್ನೊಂದು ನಕ್ಷತ್ರ ಪುಂಜಕ್ಕೆ ಹಾರುವುದು.
ಹೀಗೆ ನಿರಂತರವಾಗಿ ನಡೆಯುವಂತಹ ಕ್ರಿಯೆ. ಈ ಕ್ರಿಯೆಯಲ್ಲಿ ನಮ್ಮ ಒಳಗೆ ಪುರಾಣಗಳು ಸೃಷ್ಟಿಯಾಗ್ತದೆ. ಈ ಪುರಾಣಗಳು ಸೃಷ್ಟಿ ಆಯ್ತಂತ ಹೇಳಿದ್ರೆ ಇಲ್ಲಿ ಎವಲ್ಯೂಷನ್, ಜೀವ ವಿಕಾಸ, ಇದು ನಾವು ಕಲಿಯುತ್ತಾ ಹೋಗುದು, ತಿಳಿಯುತ್ತಾ ಹೋಗುದು. ಹಾಗಾದ್ರೆ ಎಷ್ಟು ನಮನೆಯಲ್ಲಿ ಕಲಿಯುವುದು, ಇದನ್ನು ಎಷ್ಟು ನಮನೆಯಲ್ಲಿ ತಿಳಿಯುವುದು. ಏನು ಕಲಿಯುವುದಿದ್ರು ಏನು ತಿಳಿಯುವುದಿದ್ರು ಇಲ್ಲಿ 4 ವೇದಗಳು, ಅದು ವಂಶವಾಹಿನಿಯಲ್ಲಿರುವಂತಹ ಮಾಹಿತಿಯ ಕಥೆಗಳು. ಇನ್ನು ಅದು ಶರೀರದಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ ಅನ್ನುವಂಥ 4 ಸ್ಥಿತಿಯಲ್ಲಿ ಹೇಗೆ ಕೆಲಸ ಮಾಡ್ತದೆ. ಇನ್ನು ಹೀಗೆ ಕೆಲಸ ಮಾಡುವಂತ ಕ್ರಿಯೆಗಳು ಯಾವುದಂತ ಹೇಳಿ ತಿಳಿಸಿಕೊಟ್ಟವ ವ್ಯಾಸ, ಕೃಷ್ಣ ದ್ವೈಪಾಯನ ವ್ಯಾಸ. ಅಂದ್ರೆ ಪ್ರತಿ ಜೀವಕೋಶ ಒಂದಿದ್ದದ್ದು 2 ಆಗುವುದು. ಈ 2 ಆಗುವ ಕ್ರಿಯೆಯಲ್ಲಿ ಇಲ್ಲಿ ಅಂಗಾಂಗಗಳು ಸೃಷ್ಟಿ ಆಯಿತು. ಇನ್ನು ಇದರೊಳಗೆ ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿ ಅನ್ನುವಂಥ 4 ಸ್ಥಿತಿಗಳು ಜಾಗೃತ ಆಯಿತು. ಒಂದೇ ದೇಹ, ಇಲ್ಲಿ 4 ಸ್ಥಿತಿಗಳ ಕಾರ್ಯ. ಇದು ಋಗ್ವೇದ, ಯಜುರ್ವೇದ, ಸಾಮವೇದ. ಇನ್ನು ಎಚ್ಚರದ ಸ್ಥಿತಿಗೆ ಅಥರ್ವಣ ವೇದ ಅಂತ. ಇನ್ನು 108 ಉಪನಿಷತ್ತುಗಳು. ಇನ್ನು ವೇದವನ್ನು ಕಲೀಲಿಕ್ಕೆ ತಿಳಿಲಿಕ್ಕೆ ಬೇಕಾದಂಥ ವೇದದ ಷಡಾಂಗಗಳು, ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ. ಇನ್ನು 18 ಪುರಾಣಗಳು. ಹೀಗೆ ಇದನ್ನು ಕಲಿಯುತ್ತಾ ಹೋಗುವಾಗ ಅಲ್ಲಿ ನಮ್ಮ ಶರೀರದಲ್ಲಿಯೇ ವಿಷ್ಣುವಿನ 10 ಅವತಾರಗಳು ನಡೀತದೆ. ಇನ್ನು 10ನೇ ಅವತಾರಕ್ಕೆ ಅಂದ್ರೆ ಬೌದ್ಧಾವತಾರ ಮುಗಿದು 10ನೇ ಅವತಾರಕ್ಕೆ ಬರುವ ಕಲ್ಕಿ ಅವತಾರ ಅಂತ ಬರ್ತದೆ. ಈ ಕಲ್ಕಿ ಅವತಾರ ಬರುವುದಂತ ಹೇಳಿದ್ರೆ ಪ್ರತಿಯೊಬ್ಬನು ಅವರವರ ಶರೀರದಲ್ಲಿರುವಂತ ಹಿಂದಿನ ಕರ್ಮಗಳು ಏನಿದೆ ಅದನ್ನೆಲ್ಲವನ್ನು ಕೊಚ್ಚಿ ಕೊಂದು ಮುಗಿಸಿ ಈ ಶರೀರವನ್ನು ಬಿಟ್ಟು ಲಿಂಗ ಶರೀರ, ಮತ್ತೆ ಈ ಲಿಂಗ ಶರೀರದಲ್ಲಿ ಒಬ್ಬ ವಿಷ್ಣು ಅಂತ ಇದ್ದಾನೆ. ಈ ವಿಷ್ಣು ತತ್ವ ಕಲ್ಕಿಯಾಗಿ ಬಿಳಿಯ ಕುದುರೆಯ ಮೇಲೆ ಖಡ್ಗ ಜಳಪಿಸಿಕೊಂಡು ಹೋದ. ಎಲ್ಲಿಗೆ? ವೈಕುಂಠಕ್ಕೆ ಹೋದ. ಇನ್ನು ಕಲ್ಕಿ ವೈಕುಂಠಕ್ಕೆ ಹೋದ್ರೂ ಇಲ್ಲಿ ಹೋಗದೆ ಉಳಿಯುವ ಒಬ್ಬ ಇದ್ದಾನೆ, ಇವ ಪರಶುರಾಮ ಅಂತ. ಇಂಥ ಪರಶುರಾಮ ನಮ್ಮ ಈ ಪರಶುರಾಮ ಸೃಷ್ಟಿಯ ಸೃಷ್ಟಿಕರ್ತ. ಇನ್ನು ಆ ಪರಶುರಾಮ ಯಾರ ಶರೀರದಲ್ಲಿದ್ದಾನೆ ಆ ಶರೀರಕ್ಕೆ ಬೆಮ್ಮೇರು ಅಥವಾ ಬ್ರಹ್ಮ ಅಂತ ಕರೆಯುವುದು. ಅಂತ ಶರೀರದಲ್ಲಿಯೇ ನವರಸಗಳು ನವನಾರಾಯಣರಾಗಿರುವುದು. ಸೊ ಎಲ್ಲರ ಒಳಗೂ ಎಲ್ಲವೂ ಇದ್ರೂ ಪ್ರತಿಯೊಬ್ಬನಲ್ಲಿ ಯಾವುದಾದ್ರೂ ಒಂದು ಜಾಗೃತವಾಗಿರ್ತದೆ. ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.